ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಫ್ರೆಂಡ್ಸ್, ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು ಕರ್ನಾಟಕದ ಮೋಸ್ಟ್ ಅವೇಟೆಡ್ ಫಿಲ್ಮ್ ಆದ ಮಾರ್ಟಿನ್ ಬರುವ ಅಕ್ಟೋಬರ್ 11 ಅಂದರೆ ಈ ಫ್ರೈಡೇ ಅಷ್ಟೇ ಥಿಯೇಟರ್ ಮೇಲೆ ಅಪ್ಪಳಿಸಲಿದೆ ಅಂತ ಹೇಳ್ಬೋದು. ಹಾಗೆ ಈ ಫಿಲ್ಮ್ನ ಬಜೆಟ್ ಬಂದು 100 CR ಆಗಿದೆ. ಹಾಗೆ ಈ ಫಿಲ್ಮ್ನ ಲೀಡರ್ನಲ್ಲಿ ಕರ್ನಾಟಕದ ಆಕ್ಷನ್ ಪ್ರಿನ್ಸ್ ಆದ ಧ್ರುವ ಸರ್ಜರ್ ಅವರಿದ್ದಾರೆ. ಹಾಗೆ ಮಾರ್ಟಿನ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಅಕಾರ್ಡಿಂಗ್ ಟು ದ ಕ್ರೇಜ್ ಹಾಗೂ ಸ್ಕ್ರೀನ್ ಕೌಂಟ್ ಮುಖಾಂತರ ಅದ್ಭುತವಾದ ಕಲೆಕ್ಷನ್ ಅನ್ನು ಮಾಡ್ಬೋದು ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಫಿಲ್ಮ್ ಹಲವಾರು ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಿರುವ ಕಾರಣ ಕಲೆಕ್ಷನ್ ಅಲ್ಲಿ ಅದ್ಭುತವಾದ ಗ್ರೋತ್ ಅನ್ನು ನೋಡಸಿಕ್. ಹಾಗೆ ಮಾರ್ಟಿನ್ ಫಿಲ್ಮ್ ನ ಬಿಡುಗಡೆದ 1ನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಕರ್ನಾಟಕದಲ್ಲಿ 14 ರಿಂದ 15 ಕೋಟಿಯನ್ನು ಫಸ್ಟ್ ಡೇ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ತಮಿಳುನಾಡಲ್ಲಿ 2 ರಿಂದ 3 ಕೋಟಿಯನ್ನು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ಆಂಧ್ರ ಪ್ರದೇಶದ ಫಸ್ಟ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡೋದಾದ್ರೆ 4 ರಿಂದ 5 ಕೋಟಿಯನ್ನು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ಹಿಂದಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಬಿಡುಗಡೆದ 1ನೇ ದಿವಸಕ್ಕೆ 3 ರಿಂದ 4 ಕೋಟಿಯನ್ನು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ಈ ಫಿಲ್ಮ್ನ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಬಿಡುಗಡೆದ 1ನೇ ದಿವಸಕ್ಕೆ 7 ರಿಂದ 8 ಕೋಟಿಯನ್ನು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಮಾರ್ಟಿನ್ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 31 ರಿಂದ 32 ಕೋಟಿಯನ್ನು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ನಿಮ್ಮ ಪ್ರಕಾರ ಮಾರ್ಟಿನ್ ಫಿಲ್ಮ್ ಬಿಡುಗಡೆದ 1ನೇ ದಿವಸಕ್ಕೆ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಧ್ರುವ ಸರ್ಜರ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಮಾರ್ಟಿನ್ ಫಿಲ್ಮ್ನ ಅಪ್ಡೇಟ್ ಹಾಗೂ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.